ಎಲ್ಲರಿಗೂ ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇಂದು ನಾವು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಅಧ್ಯಯನಕ್ಕೆ 59 ರಹಸ್ಯಗಳು ಪುಸ್ತಕದಿಂದ ಒಂದು ತುಂಗ ಆಸಕ್ತಿದಾಯಕ ಆಲೋಚನೆ ಬಗ್ಗೆ ಮಾತಾಡೋಣ. ನಮಸ್ಕಾರ. ಅದರ 3ನೇ ರಹಸ್ಯ ಸುಧಾರಣೆ ಆತ್ಮಾವಲೋಕನದಿಂದ ಬರುತ್ತದೆ ಅಂತ. ನಮ್ಮಲ್ಲಿ ಹೆಚ್ಚಿನವರು ವಿದ್ಯಾರ್ಥಿ ಜೀವನ ದಾಟಿ ಬಂದಿದ್ದೇವೆ ಅಥವಾ ಈಗಲೂ ಅದರಲ್ಲಿದ್ದೇವೆ ಅಲ್ವಾ? ಹೌದು ಹೌದು. ಆ ಪರೀಕ್ಷೆ ಸಮಯದ ಒತ್ತಡ, ಆತಂಕ ಅದೆಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ. ಪ್ರತಿ ಸಲನೂ ತುಂಬ ಕಷ್ಟಪಡ್ತೀವಿ, ಆದ್ರೆ ರಿಸಲ್ಟ್ ಮಾತ್ರ ಅಷ್ಟಕ್ಕಷ್ಟೇ. ಈ ಲೇಖನ ಆ ಚಕ್ರವನ್ನ ಮುರಿಯೋ ಬಗ್ಗೆ ಮಾತಾಡುತ್ತೆ. ಹೌದು. ಇದರ ಹಿಂದಿರೋ ಮೂಲಭೂತ ಐಡಿಯಾ ಇದೆಯಲ್ಲ, ಅದು ತುಂಬಾ ಸರಳ, ಆದರೆ ಅಷ್ಟೇ ಪವರ್ಫುಲ್. ಅಂದ್ರೆ ಸುಧಾರಣೆ ಅನ್ನೋದು ಕೇವಲ ಪುನರಾವರ್ತನೆಯಿಂದ ಬರೋದಿಲ್ಲ, ಅದು ಆತ್ಮಾವಲೋಕನದಿಂದ ಬರುತ್ತೆ. ಬಹುತೇಕ ವಿದ್ಯಾರ್ಥಿಗಳು ಒಂದೇ ತಪ್ಪನ್ನ ಪ್ರತಿ ಸೆಮೆಸ್ಟರ್ನಲ್ಲೂ ಮಾಡ್ತಾರೆ. ಕಷ್ಟಪಟ್ಟು ಓದ್ತಾರೆ, ನಿದ್ದೆ ಕೆಡ್ತಾರೆ, ಆದರೆ ತಮ್ಮ ಅಧ್ಯಯನದ ವಿಧಾನವನ್ನ 1 ನಿಮಿಷ ನಿಂತು ಯೋಚಿಸಲ್ಲ. ಸರಿ, ಅದಕ್ಕೆ ಪ್ರತಿ ಪರೀಕ್ಷೆಯೂ ಹೊಸ ಸವಾಲಿನ ತರನೇ ಕಾಣುತ್ತೆ. ಎಕ್ಸಾಕ್ಟ್ಲಿ. ಹೌದು. ಈ ಲೇಖನದಲ್ಲಿ ಸಾಮಾನ್ಯ ವಿದ್ಯಾರ್ಥಿ ಮತ್ತೆ ವೃತ್ತಿಪರ ವಿದ್ಯಾರ್ಥಿ ಅಂತ 2 ಮನಸ್ಥಿತಿಗಳ ಬಗ್ಗೆ ಮಾತಾಡ್ತಾರೆ. ಇದು ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ, ಇದ್ರ ಒಳಗೇನಿದೆ ಅಂತ ನೋಡೋಣ. ಖಂಡಿತ. ಈ ಮನಸ್ಥಿತಿಯ ಬದಲಾವಣೆಯಲ್ಲೇ ಯಶಸ್ಸಿನ ಸೀಕ್ರೆಟ್ ಇರೋದು. ಸರಿ, ಹಾಗಾದ್ರೆ ಈ ವೃತ್ತಿಪರ ವಿದ್ಯಾರ್ಥಿ ಮತ್ತೆ ಸಾಮಾನ್ಯ ವಿದ್ಯಾರ್ಥಿ ಅನ್ನೋ ವ್ಯತ್ಯಾಸದಿಂದಾನೇ ಶುರು ಮಾಡೋಣ. ಲೇಖನದ ಪ್ರಕಾರ ಸಾಮಾನ್ಯ ವಿದ್ಯಾರ್ಥಿ ಪರೀಕ್ಷೆಯನ್ನ ಒಂದು ಅಡೆತಡೆ ತರ ನೋಡ್ತಾನೆ. ಹೇಗಾದ್ರೂ ಮಾಡಿ ಅದನ್ನ ಮುಗಿಸಿ ಆಚೆ ಬಂದ್ರೆ ಸಾಕು ಅನ್ನೋ ಒಂದು ಮೆಂಟ್ಯಾಲಿಟಿ. ಆದ್ರೆ ವೃತ್ತಿಪರ ವಿದ್ಯಾರ್ಥಿ ಹಾಗಲ್ಲ. ಅವನು ಪ್ರಸ್ತುತ ಪರೀಕ್ಷೆಯನ್ನ ಮುಂದಿನ ಪರೀಕ್ಷೆಗೆ ಒಂದು ಮೆಟ್ಟಿಲಾಗಿ ನೋಡ್ತಾನೆ. ಹೌದು, ಇದು ಪೂರ್ತಿ ದೃಷ್ಟಿಕೋನದ ವ್ಯತ್ಯಾಸ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಪರೀಕ್ಷೆ ಮುಗಿದ ತಕ್ಷಣ ಮುಗಿತು ಅಂತ ಪುಸ್ತಕಗಳನ್ನ ಒಂದ್ ಕಡೆ ಎಸಿತಾನೆ. ಹೌದು ಹೌದು. ಆದ್ರೆ ವೃತ್ತಿಪರ ವಿದ್ಯಾರ್ಥಿ ಪರೀಕ್ಷೆ ಮುಗಿದ ಮೇಲೆ ತನ್ನ ಉತ್ತರ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡ್ತಾನೆ. ಈ ಸಲ ನಾನು ಎಲ್ಲಿ ತಪ್ಪು ಮಾಡಿದೆ, ಯಾವ ಪ್ರಶ್ನೆಗೆ ಜಾಸ್ತಿ ಟೈಮ್ ತಗೊಂಡೆ, ಮುಂದಿನ ಸಲ ಇದನ್ನ ಹೇಗೆ ಸರಿ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಾನೆ. ಅಂದ್ರೆ ಪ್ರತಿಯೊಂದು ಪರೀಕ್ಷೆಯೂ ಅವನಿಗೊಂದು ಪಾಠ ಕಲಿಸುತ್ತೆ. ಕರೆಕ್ಟ್. ಆದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ತಾವೊಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಂತ ಅಂದ್ಕೊಳ್ಳೋದೇ ಇಲ್ಲ ಅಲ್ವಾ? ಎಲ್ರೂ ತಾವು ಕಷ್ಟಪಡ್ತಿದೀವಿ ಅಂತಾನೆ ಅನ್ಕೋತಾರೆ. ಹಾಗಾದ್ರೆ ಈ ವ್ಯತ್ಯಾಸವನ್ನ ಒಬ್ಬ ವಿದ್ಯಾರ್ಥಿ ತನ್ನ ದಿನನಿತ್ಯದ ಅಭ್ಯಾಸದಲ್ಲಿ ಹೇಗೆ ಗುರುತಿಸಬಹುದು? ಬಹಳ ಒಳ್ಳೆ ಪ್ರಶ್ನೆ. ಇದರ ಉತ್ತರ ಅವರ ಆಕ್ಷನ್ಸ್ನಲ್ಲೇ ಇರುತ್ತೆ. ಸಾಮಾನ್ಯ ವಿದ್ಯಾರ್ಥಿ ಇದಾನಲ್ಲ, ಅವನು ರ್ಯಾಂಡಮ್ ಆಗಿ ಓದ್ತಾನೆ. ರ್ಯಾಂಡಮ್ ಆಗಿ? ಹೌದು. ಇವತ್ತೀ ಚಾಪ್ಟರ್, ನಾಳೆ ಆ ಚಾಪ್ಟರ್, ಯಾರೋ ಫ್ರೆಂಡ್ ಕೊಟ್ಟ ನೋಟ್ಸ್ ಓದೋದು. ಇದೊಂದು ರೀತಿ ಗುರಿ ಇಲ್ಲದ ಪ್ರಯಾಣ ಇದ್ದಾಗೆ. ಆದ್ರೆ ವೃತ್ತಿಪರ ವಿದ್ಯಾರ್ಥಿ ಇದಾನಲ್ಲ, ಅವನು ಸ್ಟ್ರಾಟಜಿಕ್ ಆಗಿ ಯೋಚಿಸ್ತಾನೆ. ಅವನು ಓದೋಕೆ ಕೂರೋ ಮುಂಚೆ ನಾನೇನ್ ಮಾಡಬೇಕು, ಏನನ್ನ ಅವಾಯ್ಡ್ ಮಾಡಬೇಕು, ಈ ವಿಷಯ ಅರ್ಥ ಮಾಡ್ಕೊಳ್ಳೋಕೆ ನನ್ಗೆ ಯಾವ ಸ್ಕಿಲ್ ಬೇಕು, ಈ ಥರ ಪ್ರಶ್ನೆ ಕೇಳ್ಕೋತಾನೆ. ಇದು ವ್ಯವಸ್ಥಿತ ಕಲಿಕೆ ಮತ್ತೆ ಆಕಸ್ಮಿಕ ಕಲಿಕೆ ನಡುವಿನ ವ್ಯತ್ಯಾಸ. ನಾನು ಕಾಲೇಜಲ್ಲಿದ್ದಾಗ ನಾನು ಕೂಡ ಬಹುಶಃ ಇದೇ ಸಾಮಾನ್ಯ ವಿದ್ಯಾರ್ಥಿ ಮನಸ್ಥಿತಿಯಲ್ಲಿದ್ದೆ ಅನ್ಸುತ್ತೆ. ಫಸ್ಟ್ ಇಯರ್ ಎಕ್ಸಾಮ್ ಆದ್ಮೇಲೆನೆ ನನ್ಗಿದ್ರ ಅರಿವಾಗಿದ್ದು. ಓಹ್, ಹೌದಾ? ಹೌದು. ನಾನು ಓದಿದ್ದೆಲ್ಲ ನೆನ್ಪಿತ್ತು, ಆದ್ರೆ ಪರೀಕ್ಷೆಯಲ್ಲಿ ಅದನ್ನ ಸರಿಯಾಗಿ ಪ್ರೆಸೆಂಟ್ ಮಾಡೋಕಾಗ್ಲಿಲ್ಲ. ಆಗ ನನ್ಗೆ ಅರ್ಥ ಆಯ್ತು, ಬರೀ ಓದೋದು ಮಾತ್ರ ಅಲ್ಲ, ಅದನ್ನ ಹೇಗ್ ಹೇಳ್ಬೇಕು ಅನ್ನೋದು ಕೂಡ ಒಂದು ಕಲೆ ಅಂತ. ನಿಖರವಾಗಿ ನೀವು ಹೇಳಿದ ಅನುಭವವೇ ಈ ಲೇಖನದ ತಿರುಳು. ಇದನ್ನೇ ಲೇಖಕರು ಒಂದು ಸ್ಪೋರ್ಟ್ಸ್ ಅನಾಲಜಿ, ಅಂದ್ರೆ ಕ್ರೀಡೆಯ ಸಾದೃಶ್ಯದ ಮೂಲಕ ವಿವರಿಸೋಕೆ ಟ್ರೈ ಮಾಡ್ತಾರೆ. ಹೌದು, ಈ ಭಾಗ ನನ್ಗೂ ತುಂಬಾ ಇಷ್ಟ ಆಯ್ತು. ಲೇಖಕರು ಹೇಳ್ತಾರೆ, ಸ್ಪೆಷಲೈಸೇಷನ್ ಮುಖ್ಯ, ಆದ್ರೆ ಫಂಡಮೆಂಟಲ್ಸ್ ಗಟ್ಟಿ ಆದ್ಮೇಲೆ ಮಾತ್ರ ಅಂತ. ಅವರು ಫುಟ್ಬಾಲ್ ಆಟದ ಉದಾಹರಣೆ ಕೊಡ್ತಾರೆ. ಮೈದಾನದ ಮಧ್ಯದಿಂದ ದೂರದಿಂದ ಹೊಡೆದ ಒಂದು ಗೋಲು ನೋಡೋಕೆ ಅದ್ಭುತವಾಗಿ ಕಾಣ್ಬೋದು, ಆದ್ರೆ ಮ್ಯಾಚ್ಗಳನ್ನ ಗೆಲ್ಲೋದು ಹೆಚ್ಚಾಗಿ ಗೋಲ್ ಪೋಸ್ಟ್ ಹತ್ರ ಮಾಡೋ ಸಣ್ಣ ನಿಖರವಾದ ಆಟದಿಂದ. ಕರೆಕ್ಟ್. ಆ ದೂರದ ಗೋಲು ಅನ್ನೋದು ಅಪರೂಪಕ್ಕೊಮ್ಮೆ ನಡೆಯೋ ಪವಾಡ. ಆದರೆ ಗೋಲ್ ಪೋಸ್ಟ್ ಹತ್ತಿರದ ಆಟ ಅದು ತರಬೇತಿ, ತಂತ್ರಗಾರಿಕೆ ಮತ್ತು ನಿರಂತರ ಅಭ್ಯಾಸದ ಫಲ. ಇದನ್ನೇ ಅವರು ಜ್ಞಾನ ಮತ್ತೆ ಕೌಶಲ್ಯದ ಸಂಬಂಧಕ್ಕೆ ಹೋಲಿಸೋದು. ಓಕೆ. ಲೇಖನದ ಪ್ರಕಾರ ಜ್ಞಾನ ಅನ್ನೋದು ಕೌಶಲ್ಯ ಇಲ್ಲದೆ ಬಹುತೇಕ ನಿಷ್ಪ್ರಯೋಜಕ. ಹಾಗಾದ್ರೆ ಆ ದೂರದ ಗೋಲ್ ಹೊಡೆಯೋದು ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಆಳವಾದ ಆದ್ರೆ ಅಷ್ಟೇನೂ ಉಪಯೋಗಕ್ಕೆ ಬರದ ಜ್ಞಾನ ಇಟ್ಕೊಂಡ ಹಾಗೆ. ಆದ್ರೆ ಗೋಲ್ ಪೋಸ್ಟ್ ಹತ್ರದ ಆಟ ಅಂದ್ರೆ ಪರೀಕ್ಷೆಯಲ್ಲಿ ಉತ್ತರ ಹೇಗ್ ಬರಿಬೇಕು, ಟೈಮ್ ಮ್ಯಾನೇಜ್ಮೆಂಟ್, ಯಾವ ಪ್ರಶ್ನೆಗೆ ಎಷ್ಟು ಗಮನ ಕೊಡಬೇಕು ಅನ್ನೋ ಆ ಬೇಸಿಕ್ ಸ್ಕಿಲ್ಸ್. ಸರಿತಾನೆ? ಸಂಪೂರ್ಣವಾಗಿ ಸರಿ.
ಇದಕ್ಕಾಗಿಯೇ ಲೇಖನದಲ್ಲಿ ಶ್ರೇಷ್ಠ ಕ್ರಿಕೆಟಿಗರ ಉದಾಹರಣೆ ಕೊಡೋದು. ಸಚಿನ್ ತೆಂಡೂಲ್ಕರ್ ಬರೀ ಕ್ರಿಕೆಟ್ ರೂಲ್ಸ್ ಗೊತ್ತಿದ್ದಕ್ಕೆ ಗ್ರೇಟ್ ಪ್ಲೇಯರ್ ಆಗಲಿಲ್ಲ. ಅವರಿಗೆ ಟೈಮಿಂಗ್, ಬ್ಯಾಲೆನ್ಸ್, ತಂತ್ರಗಾರಿಕೆ, ಆಟವನ್ನ ಓದೋ ರೀತಿ, ಫಿಟ್ನೆಸ್ ಮತ್ತೆ ಮುಖ್ಯವಾಗಿ ಒತ್ತಡವನ್ನ ನಿಭಾಯಿಸೋ ಕೌಶಲ್ಯಗಳಿತ್ತು. ಸೊ ಜ್ಞಾನ ಅಂದ್ರೆ ರೂಲ್ಸ್, ಕೌಶಲ್ಯ ಅಂದ್ರೆ ಆಡೋ ರೀತಿ, ಎರಡೂ ಸೇರಿದಾಗ ಮಾತ್ರ ಅದ್ಭುತ ಪ್ರದರ್ಶನ ಸಾಧ್ಯ. ಒಂದು ನಿಮಿಷ. ಅಂದ್ರೆ ನಾವು ಇತಿಹಾಸ ಕಲಿಯೋದರ ಜೊತೆಗೆ ಇತಿಹಾಸದ ಪರೀಕ್ಷೆ ಬರೆಯೋದನ್ನು ಕೂಡ ಒಂದು ಪ್ರತ್ಯೇಕ ಕೌಶಲ್ಯವಾಗಿ ಕಲಿಬೇಕು ಅಂತ ಹೇಳ್ತಿದ್ದೀರಾ? ಅದೇ ಅಲ್ವಾ? ಇದು ತುಂಬ ವಿದ್ಯಾರ್ಥಿಗಳು ಯೋಚನೆನೇ ಮಾಡಿರಲ್ಲ. ನಾವೆಲ್ಲ ವಿಷಯ ಕಲಿಯೋದರ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ. ಅದೇ ಈ ಚರ್ಚೆಯ ಪ್ರಮುಖ ಅಂಶ. ಹೌದು, ನೀವು ಗಣಿತ ಕಲಿಯೋದು ಒಂದು ಭಾಗ ಆದ್ರೆ ಗಣಿತದ ಪರೀಕ್ಷೆಯನ್ನ ಬರೆಯೋದು ಅನ್ನೋದು ಇನ್ನೊಂದು ಕೌಶಲ್ಯ. ಓ, ಈ ಎರಡಕ್ಕೂ ಬೇರೆ ಬೇರೆ ತರಬೇತಿ ಬೇಕು. ಹೆಚ್ಚಿನ ವಿದ್ಯಾರ್ಥಿಗಳು ಮೊದಲನೇದಕ್ಕೆ ನೂರಾರು ಗಂಟೆಗಳನ್ನ ಕೊಡ್ತಾರೆ, ಆದರೆ ಎರಡನೆಯದನ್ನ ಪೂರ್ತಿಯಾಗಿ ಮರೆತೇ ಬಿಡ್ತಾರೆ. ಅವರಿಗೆ ವಿಷಯ ಗೊತ್ತಿರುತ್ತೆ, ಆದರೆ ಆ ಜ್ಞಾನವನ್ನ ಪರೀಕ್ಷಾ ಕೊಠಡಿಯ 3 ಗಂಟೆಗಳ ಒತ್ತಡದಲ್ಲಿ ಪ್ರದರ್ಶಿಸುವ ಸ್ಕಿಲ್ ಅನ್ನ ಪ್ರಾಕ್ಟೀಸ್ ಮಾಡಿರಲ್ಲ. ಇದು ಕೇವಲ ಕ್ರೀಡೆಗಷ್ಟೇ ಸೀಮಿತ ಅಲ್ಲ. ಒಬ್ಬ ಒಳ್ಳೆ ಪ್ರೋಗ್ರಾಮರ್ಗೆ ಬರೀ ಕೋಡಿಂಗ್ ಭಾಷೆ ಗೊತ್ತಿದ್ರೆ ಸಾಲದು. ಅವನಿಗೆ ಡಿಬಗ್ಗಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಈ ಥರದ ಕೌಶಲ್ಯಗಳು ಬೇಕು. ನಿಮ್ಮ ಮಾತು ಅದನ್ನು ನೆನಪಿಸ್ತು. ಹೌದು. ಹಾಗಾದ್ರೆ ಈ ಪರೀಕ್ಷೆ ಬರೆಯೋ ಕೌಶಲ್ಯವನ್ನ ಬೆಳೆಸ್ಕೊಳ್ಳೋದು ಹೇಗೆ? ಅದಕ್ಕೆ ಲೇಖನ ಒಂದು ಸರಳವಾದ ಆದರೆ ತುಂಬಾ ಪರಿಣಾಮಕಾರಿಯಾದ ವಿಧಾನವನ್ನ ಹೇಳುತ್ತೆ. ಆತ್ಮಾವಲೋಕನದ ಪ್ರಶ್ನೆಗಳು. ವೃತ್ತಿಪರ ವಿದ್ಯಾರ್ಥಿ ಓದೋಕೆ ಕೂರೋ ಪ್ರತಿ ಬಾರಿಯೂ ತನಗೆ ತಾನೇ ಕೆಲವು ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಓಕೆ, ಹಾಗಾದ್ರೆ ಆ ಪ್ರಶ್ನೆಗಳು ಈ ಸ್ಕಿಲ್ ಅನ್ನ ಬೆಳೆಸೋ ತರಬೇತಿ ಡ್ರಿಲ್ಗಳು ಇದ್ದ ಹಾಗೆ ಯಾವ ತರಹದ ಪ್ರಶ್ನೆಗಳವು? ಮೊದಲನೇದು, ನಾನು ಇದನ್ನ ಯಾಕೆ ಓದಬೇಕು? ಇದು ಬರೀ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಳ್ಳೋಕ್ ಮಾತ್ರ ಅಲ್ಲ. ಈ ವಿಷಯ ನನ್ನ ಭವಿಷ್ಯಕ್ಕೆ ಹೇಗೆ ಹೆಲ್ಪ್ ಮಾಡ್ಬೋದು? ಇದು ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ಹೇಗೆ ಸಹಾಯ ಮಾಡುತ್ತೆ? ಹೀಗೆ ಯೋಚಿಸಿದಾಗ ಆಸಕ್ತಿ ತಾನಾಗೆ ಬರುತ್ತೆ. ಎರಡನೇದು, ನನಗೆ ಈಗಾಗಲೇ ಗೊತ್ತಿರೋದಕ್ಕೆ ಇದು ಹೇಗೆ ಸಂಬಂಧಪಟ್ಟಿದೆ? ಇದು ಹೊಸ ಮಾಹಿತಿಯನ್ನ ಹಳೆ ಜ್ಞಾನದ ಜೊತೆ ಕನೆಕ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಕಲಿಕೆ ತುಂಬಾ ಸಮಯ ನೆನಪಲ್ಲುಳಿಯುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ನಾನು ಭೌತಶಾಸ್ತ್ರದಲ್ಲಿ ಥರ್ಮೋಡೈನಾಮಿಕ್ಸ್ ನಿಯಮಗಳನ್ನ ಓದ್ತಿದ್ದೀನಿ ಅಂದ್ಕೊಳ್ಳಿ. ನಾನಿದನ್ನ ಯಾಕೆ ಓದ್ಬೇಕು ಅಂತ ಕೇಳ್ಕೊಂಡ್ರೆ ಉತ್ತರ ಹೇಗಿರ್ಬೋದು? ಅದ್ಭುತ. ನೀವು ಆ ಪ್ರಶ್ನೆ ಕೇಳ್ಕೊಂಡಾಗ, ಓ, ಇದು ಬರೀ ಪರೀಕ್ಷೆಯ ಪ್ರಶ್ನೆ ಅಲ್ಲ. ರೆಫ್ರಿಜರೇಟರ್ ಹೇಗೆ ಕೆಲಸ ಮಾಡುತ್ತೆ, ಕಾರ್ ಇಂಜಿನ್ ಹೇಗೆ ಪವರ್ ಜನರೇಟ್ ಮಾಡುತ್ತೆ, ಹವಾಮಾನ ಹೇಗೆ ಬದಲಾಗುತ್ತೆ, ಇದೆಲ್ಲದರ ಹಿಂದೆ ಇದೇ ನಿಯಮಗಳಿವೆ ಅಂತ ನಿಮ್ಗೆ ಅರಿವಾಗುತ್ತೆ. ವಾವ್! ಆಗ ಆ ವಿಷಯ ಬರೀ ಪಠ್ಯಪುಸ್ತಕದ ಸಾಲುಗಳಾಗಿ ಉಳಿಯಲ್ಲ ಅಲ್ವಾ? ನಮ್ಮ ಸುತ್ತಲಿನ ಪ್ರಪಂಚದ ಭಾಗ ಆಗುತ್ತೆ. ಎಕ್ಸಾಕ್ಟ್ಲಿ. ಮತ್ತೆ ಆ ಲಿಸ್ಟ್ನಲ್ಲಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇದೆ. ಒಂದು ವೇಳೆ ನಾನಿದನ್ನ ಕಲಿಯದಿದ್ರೆ ಏನನ್ನ ಕಳ್ಕೋತೀನಿ? ಇದು ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸಿದ್ರೂ ಒಂದು ಸ್ಟ್ರಾಂಗ್ ಮೋಟಿವೇಶನ್ ಕೊಡಬಹುದು. ಖಂಡಿತ. ಇದು ಅಧ್ಯಯನಕ್ಕೆ ಒಂದು ರೀತಿಯ ಅರ್ಜೆನ್ಸಿ ಕೊಡುತ್ತೆ. ಈ ಬೇಸಿಕ್ ಕಾನ್ಸೆಪ್ಟ್ ಕಲಿದಿದ್ರೆ ಮುಂದಿನ ಸೆಮೆಸ್ಟರ್ನ ವಿಷಯಗಳೇ ನನಗೆ ಅರ್ಥ ಆಡಲ್ಲ ಅನ್ನೋ ಅರಿವು ಮೂಡಿದಾಗ ಓದುವುದು ಒಂದು ಜವಾಬ್ದಾರಿಯಾಗುತ್ತೆ. ಇಲ್ಲಾಂದ್ರೆ ಲೇಖನದಲ್ಲಿ ಹೇಳೋ ಹಾಗೆ ನಾವು ನೀರಿನ ಆಳ ತಿಳಿಯದೆ ಅದಕ್ಕೆ ಹಾರಿದಂತೆ. ಆ ಸಾದೃಶ್ಯ ತುಂಬಾ ಪವರ್ಫುಲ್ ಆಗಿದೆ. ಅದು 2 ಅಡಿ ಆಳ ಇದೆಯೋ ಅಥವಾ 200 ಅಡಿ ಇದೆಯೋ ಅಂತ ನೋಡ್ದೆ ಧುಮುಕಿದ ಹಾಗೆ. ಹೌದು. ಅಂದ್ರೆ ನಮ್ಮ ಜ್ಞಾನದ ಅಡಿಪಾಯ ಎಷ್ಟು ಗಟ್ಟಿ ಇದೆ ಅಂತ ತಿಳಿದೆ ಅದರ ಮೇಲೆ ಹೊಸ ವಿಷಯಗಳನ್ನ ಕಲಿಯೋಕೆ ಟ್ರೈ ಮಾಡೋದು. ಎಷ್ಟೋ ವಿದ್ಯಾರ್ಥಿಗಳು ಹೀಗೇನೆ ಆಳ ಇಲ್ಲದ ನೀರಲ್ಲಿ ಮುಳುಗ್ತಾರೆ. ನಿಜ. ಈ ಪ್ರಶ್ನೆಗಳು ಧುಮುಕೋ ಮುಂಚೆ ಆಳವನ್ನ ಚೆಕ್ ಮಾಡಿದ ಹಾಗೆ. ನನಗೆ ಈಗಾಗ್ಲೇ ಏನು ಗೊತ್ತು ಅಂತ ಕೇಳ್ಕೊಳ್ಳೋದು, ನೀವು ಎಲ್ಲಿ ನಿಂತಿದ್ದೀರಿ ಅಂತ ಖಚಿತಪಡಿಸ್ಕೊಂಡ ಹಾಗೆ. ಅಲ್ಲಿಂದ ಮುಂದಿನ ಪ್ರಯಾಣ ಸುಲಭವಾಗತ್ತೆ. ಸರಿ, ಈ ಪ್ರಶ್ನೆಗಳು ನಮ್ಮ ಜ್ಞಾನದ ಅಡಿಪಾಯವನ್ನ ಗಟ್ಟಿ ಮಾಡ್ತೇವೆ. ಆದ್ರೆ ಪರೀಕ್ಷೆಯ ದಿನ ಆ 3 ಗಂಟೆಗಳ ಒತ್ತಡದಲ್ಲಿ ಆ ಅಡಿಪಾಯದ ಮೇಲೆ ಕಟ್ಟಡ ಕಟ್ಟೋದು ಹೇಗೆ? ಅಲ್ಲೇ ಅಲ್ವಾ ನಿಜವಾದ ಚಾಲೆಂಜ್. ಲೇಖನದ ಕೊನೆಯ ಭಾಗ ಇದ್ರ ಬಗ್ಗೆನೇ ಮಾತಾಡುತ್ತೆ. ಹೌದು, ಇದು ಅತ್ಯಂತ ಪ್ರಮುಖವಾದ ಭಾಗ. ಲೇಖಕರು ಹೇಳ್ತಾರೆ, ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಗೊತ್ತಿರುತ್ತೆ, ಆದರೆ ಕೆಲವರಿಗೆ ಪರೀಕ್ಷೆಯಲ್ಲಿ ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಅವರು ಉತ್ತರ ಬರೆಯೋದನ್ನ ಅಭ್ಯಾಸ ಮಾಡಿರಲ್ಲ. ಲೇಖನದಲ್ಲಿ ಕೆಲವು ನೇರವಾದ ಪ್ರಶ್ನೆಗಳಿವೆ. ನಾನು ಆತಂಕ ಇಲ್ಲದೆ ಶಾಂತವಾಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿದ್ದೀನಾ? ನಾನು 3 ಗಂಟೆಗಳ ಕಾಲ ನಿರಂತರವಾಗಿ ಕೂತು ಬರೆಯೋಕ್ಕಾಗತ್ತಾ? ಎಕ್ಸಾಮಿನರ್ ಯಾವ ತರಹದ ಉತ್ತರ ನಿರೀಕ್ಷೆ ಮಾಡ್ತಾರೆ ಅಂತ ನನಗೆ ಗೊತ್ತಿದೆಯಾ? ಈ ಪ್ರಶ್ನೆಗಳು ಕಠಿಣವಾಗಿವೆ, ಆದ್ರೆ ತುಂಬಾ ಅವಶ್ಯಕ. ಅದರಲ್ಲೂ ಉತ್ತರವನ್ನ ಪ್ರೊಫೆಷನಲ್ ಆಗಿ ಹೇಗೆ ರಚಿಸೋದು ಮತ್ತೆ ಪ್ರೆಸೆಂಟ್ ಮಾಡೋದು ಅಂತ ನನಗೆ ಗೊತ್ತಿದ್ಯಾ ಅನ್ನೋ ಪ್ರಶ್ನೆ ಇದೆಯಲ್ಲ. ಹೌದು. ನಾವು ಸ್ಕೂಲ್ ಕಾಲೇಜ್ನಲ್ಲಿ ಉತ್ತರ ಬರಿತೀವಿ, ಆದ್ರೆ ಅದನ್ನ ಪ್ರೊಫೆಷನಲ್ ಆಗಿ ಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಯೋಚಿಸೋದೇ ಇಲ್ಲ.
ಇಲ್ಲೇ ಲೇಖನ ಒಂದು ಸೂಕ್ಷ್ಮವಾದ ಆದರೆ ಬಹಳ ಆಳವಾದ ವ್ಯತ್ಯಾಸವನ್ನ ಹೇಳುತ್ತೆ. ನೀವು ಪ್ರಶ್ನೆಯಿಂದ ಉತ್ತರಕ್ಕೆ ಹೋಗ್ತಿದ್ದೀರಾ ಅಥವಾ ನೆನಪಿನಿಂದ ಉತ್ತರಕ್ಕೆ ಹೋಗ್ತಿದ್ದೀರಾ? ಒಂದು ನಿಮಿಷ. ಪ್ರಶ್ನೆಯಿಂದ ಉತ್ತರಕ್ಕೆ ಹೋಗೋದು ಮತ್ತೆ ನೆನಪಿನಿಂದ ಉತ್ತರಕ್ಕೆ ಹೋಗೋದು ಇವೆರಡರ ನಡುವಿನ ವ್ಯತ್ಯಾಸವನ್ನ ಒಬ್ಬ ವಿದ್ಯಾರ್ಥಿ ಪರೀಕ್ಷಾ ಕೊಠಡಿಯಲ್ಲಿ ಹೇಗೆ ಗುರುತಿಸೋಕೆ ಸಾಧ್ಯ? ಕೇಳೋಕೆ ಸುಲಭ, ಆದ್ರೆ ಆ ಟೆನ್ಷನ್ನಲ್ಲಿ ಇದಾಗುತ್ತಾ? ಖಂಡಿತ ಸಾಧ್ಯ, ಆದರೆ ಅದಕ್ಕೆ ಪ್ರಾಕ್ಟೀಸ್ ಬೇಕು. ಒಂದು ಉದಾಹರಣೆ ತಗೊಳ್ಳೋಣ. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನ ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ ಅಂದ್ಕೊಳ್ಳಿ. ಓಕೆ. ನೆನಪಿನಿಂದ ಉತ್ತರಕ್ಕೆ ಹೋಗೋ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂದ್ರೆ, ಗಾಂಧೀಜಿಯವರ ಬಗ್ಗೆ ತನಗೆ ನೆನಪಿರೋದೆಲ್ಲವನ್ನೂ ದಕ್ಷಿಣ ಆಫ್ರಿಕಾದ ಹೋರಾಟ, ದಂಡಿ ಸತ್ಯಾಗ್ರಹ, ಅಸಹಕಾರ ಚಳುವಳಿ, ಅವರ ಜನನ ಮರಣ ಹೀಗೆಲ್ಲವನ್ನೂ ಉತ್ತರಪತ್ರಿಕೆ ಮೇಲೆ ಸುರಿತಾನೆ. ಇದೊಂದು ರೀತಿ ಇನ್ಫಾರ್ಮೇಷನ್ ಡಂಪ್. ಸರಿ. ಹಾಗಾದ್ರೆ ಪ್ರಶ್ನೆಯಿಂದ ಉತ್ತರಕ್ಕೆ ಹೋಗೋ ವಿಧಾನ ಹೇಗಿರುತ್ತೆ? ಆ ವಿದ್ಯಾರ್ಥಿ ಮೊದಲು ಪ್ರಶ್ನೆಯನ್ನ ಅನಲೈಸ್ ಮಾಡ್ತಾನೆ. ಇಲ್ಲಿ ಮುಖ್ಯವಾಗಿರೋದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ. ಸೊ ಅವನು ತನ್ನ ಉತ್ತರವನ್ನ ಹೀಗೆ ರಚಿಸ್ತಾನೆ. 1. ಆರಂಭಿಕ ಹೋರಾಟಗಳು ಮತ್ತು ತತ್ವಗಳು. 2. ಜನಸಾಮಾನ್ಯರನ್ನ ಚಳುವಳಿಗೆ ತಂದ ರೀತಿ. 3. ಮುಖ್ಯ ಚಳುವಳಿಗಳು ಮತ್ತೆ ಅವುಗಳ ಪರಿಣಾಮ. 4. ಕೊನೆಗೆ ಸ್ವಾತಂತ್ರ್ಯ ಗಳಿಕೆಯಲ್ಲಿ ಅವರ ಪಾತ್ರದ ಒಂದು ಮೌಲ್ಯಮಾಪನ. ಓ. ಇಲ್ಲಿ ಅವನು ತನ್ನ ಜ್ಞಾನದಿಂದ ಕೇವಲ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ಮಾತ್ರ ಆಯ್ದುಕೊಂಡು ಒಂದು ಸ್ಟ್ರಕ್ಚರಲ್ಲಿ ಪ್ರೆಸೆಂಟ್ ಮಾಡ್ತಾನೆ. ಇದು ಸ್ಟ್ರಾಟಜಿಕತ್ವ. ಮೊದಲನೇದು ಮಾಹಿತಿ, ಎರಡನೇದು ವಿಶ್ಲೇಷಣೆ. ಈಗ ಸ್ಪಷ್ಟವಾಯಿತು. ಹೆಚ್ಚಿನ ವಿದ್ಯಾರ್ಥಿಗಳು ಮೊದಲನೇ ವಿಧಾನವನ್ನೇ ಫಾಲೋ ಮಾಡೋದ್ರಿಂದ ಎಲ್ಲ ಓದಿದ್ರೂ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಬರೋದಿಲ್ಲ. ಅವರು ಜ್ಞಾನವನ್ನ ಪ್ರದರ್ಶಿಸ್ತಾರೆ, ಆದ್ರೆ ಕೌಶಲ್ಯವನ್ನ ತೋರಿಸಲ್ಲ. ನಿಜ. ನಾನು ನನ್ನ ಕೆರಿಯರ್ ಆರಂಭದಲ್ಲಿ ಇದೇ ತಪ್ಪು ಮಾಡುತ್ತಿದ್ದೆ. ಮೀಟಿಂಗ್ಗೆ ಹೋಗೋ ಮುಂಚೆ ವಿಷಯದ ಬಗ್ಗೆ ಗಂಟೆಗಟ್ಟಲೆ ಓದ್ಕೊಂಡೋಗ್ತಿದ್ದೆ. ಆದರೆ ನನ್ನ ವಾದವನ್ನ ಕೆಲವೇ ನಿಮಿಷಗಳಲ್ಲಿ ಪರಿಣಾಮಕಾರಿಯಾಗಿ ಹೇಳೋ ಸ್ಕಿಲ್ ಬಗ್ಗೆ ತರಬೇತಿ ತಗೊಂಡಿರಲಿಲ್ಲ. ಪರಿಣಾಮವಾಗಿ ನನ್ನಲ್ಲಿದ್ದ ಜ್ಞಾನ ಮೀಟಿಂಗಲ್ಲಿ ಅಷ್ಟಾಗಿ ಉಪಯೋಗಕ್ಕೆ ಬರ್ತಿರ್ಲಿಲ್ಲ. ಅಧ್ಯಯನಕ್ಕೂ ಇದೇ ತತ್ವ ಅನ್ವಯಿಸುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಸ್ಪಷ್ಟವಾಗಿದೆ. ಸುಧಾರಣೆ ಅನ್ನೋದು ಬರೀ ಕಷ್ಟಪಡೋದ್ರಿಂದ ಬರೋದಿಲ್ಲ. ನಮ್ಮ ಪ್ರಯತ್ನದ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೊಂಡಾಗ, ನಮ್ಮ ವಿಧಾನಗಳನ್ನ ಪ್ರಶ್ನಿಸಿದಾಗ ಮತ್ತು ಅವುಗಳನ್ನ ಸರಿಪಡಿಸ್ಕೊಂಡಾಗ ಮಾತ್ರ ನಿಜವಾದ ಸುಧಾರಣೆ ಸಾಧ್ಯ. ಹೌದು. ಗುರಿ ಏನಾಗಿರ್ಬೇಕು ಅಂದ್ರೆ ಪ್ರತಿ ಪರೀಕ್ಷೆಯೂ ಹಿಂದಿನದಕ್ಕಿಂತ ಸುಲಭವಾಗಬೇಕು. ಯಾಕಂದ್ರೆ ನೀವು ತಪ್ಪುಗಳನ್ನ ತಡೆಯೋಕೆ ಕಲ್ತಿದ್ದೀರಾ, ಅವುಗಳನ್ನ ಪುನರಾವರ್ತಿಸ್ತಿಲ್ಲ. ಕರೆಕ್ಟ್. ಇದರ ಅಂತಿಮ ಸಾರಾಂಶ ಏನಪ್ಪಾ ಅಂದ್ರೆ, ಹೇಗೋ ಮಾಡಿ ಇದನ್ನು ಮುಗಿಸ್ಬಿಡ್ಬೇಕು ಅನ್ನೋ ಸಾಮಾನ್ಯ ವಿದ್ಯಾರ್ಥಿಯ ಮನಸ್ಥಿತಿಯಿಂದ ಇದರಲ್ಲಿ ನಾನು ಹೇಗೆ ಇನ್ನೂ ಬೆಟರ್ ಆಗ್ಬಲ್ಲೆ ಅನ್ನೋ ವೃತ್ತಿಪರರ ಮನಸ್ಥಿತಿಗೆ ಬದಲಾಗೋದು. ಈ ಒಂದು ಬದಲಾವಣೆ ನಮ್ಮ ಕಲಿಕೆಯ ಅನುಭವವನ್ನೇ ಬದಲಾಯಿಸಬಲ್ಲದು. ಅದ್ಭುತವಾದ ಮಾತು. ಈ ಆಳವಾದ ವಿಶ್ಲೇಷಣೆ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಒಂದು ಹೊಸ ದೃಷ್ಟಿಕೋನವನ್ನ ನೀಡಿದೆ. ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಕೇಳುಗರಿಗೆ ಚಿಂತನೆಗೆ ಒಂದು ಪ್ರಶ್ನೆಯನ್ನ ಬಿಟ್ವೋಗೋಣ. ಖಂಡಿತ. ಈ ಲೇಖನವು ಶೈಕ್ಷಣಿಕ ಪರೀಕ್ಷೆಗಳ ಮೇಲೆ ಫೋಕಸ್ ಮಾಡುತ್ತೆ. ಆದ್ರೆ ಇದೇ ವೃತ್ತಿಪರ ಆತ್ಮಾವಲೋಕನ ಮಾಡೆಲ್ ಅನ್ನ ನಾವು ಕಲಿಯೋಕೆ ಪ್ರಯತ್ನಿಸೋ ಬೇರೆ ಕ್ಷೇತ್ರಗಳಿಗೆ ಅನ್ವಯಿಸಿದ್ರೆ ಏನಾಗಬಹುದು? ಉದಾಹರಣೆಗೆ, ಒಂದು ಹೊಸ ಭಾಷೆ, ಒಂದು ಸಂಗೀತ ವಾದ್ಯ ಅಥವಾ ನಮ್ಮ ಕೆಲಸದಲ್ಲಿ ಒಂದು ಹೊಸ ಸ್ಕಿಲ್ ಕಲಿಯುವಾಗ ಇದೇ ಆತ್ಮಾವಲೋಕನದ ಪ್ರಶ್ನೆಗಳನ್ನ ನಾನಿದನ್ನ ಯಾಕೆ ಕಲ್ತಿದ್ದೀನಿ, ನನ್ನ ತಪ್ಪುಗಳಿಂದ ಏನ್ ಕಲ್ತೆ, ನನ್ನ ಪರ್ಫಾರ್ಮೆನ್ಸ್ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಂತ ಕೇಳ್ಕೊಂಡ್ರೆ ಆ ಸುಧಾರಣೆಯ ಪ್ರಕ್ರಿಯೆ ಹೇಗ್ ಬದಲಾಗಬಹುದು? ಯೋಚಿಸಿ ನೋಡಿ.